ನಮಸ್ತೆ. ಇದು ಶ್ರೀ ವೃಂದಾವನ ಗೋಶಾಲಾ ತಾಮೋಹಳ್ಳಿ ಬೆಂಗಳೂರಲ್ಲಿದೆ. 170ಕ್ಕೂ ದೇಶಿ ಹಸುಗಳು ಸಾಕ್ತಾ ಇದೀವಿ. ಹಾಲಿನ ಬಿಸ್ನೆಸ್ ಇಲ್ದಿರ ಇದರಲ್ಲಿ ಮೇಜರ್ಲಿ ಕಸಾಯಿಖಾನೆಯಿಂದ ಬಂದಂತ ಹಸುಗಳು, ಯಾರು ರೈತರು ಇಟ್ಕೊಳಕ್ಕಾಗ್ದಿರ ತಂದು ಬಿಟ್ಟಿರುವಂತ ಹೆಣ್ಣು ಹಸುಗಳು, ಗಂಡು ಹಸುಗಳು ಎಲ್ಲವೂ ಇಲ್ಲಿರುತ್ತೆ. ಇಲ್ಲಿ ಮೇಜರ್ಲಿ ಆಕ್ಸಿಡೆಂಟ್ ಆಗಿದ್ದು, ಏಟು ಬಿದ್ದಿದ್ದು ಇಂಥ ಹಸುಗಳನ್ನ ಇಟ್ಕೊಂಡು ಸಾಕ್ತೀವಿ. ಹಾಲಿನಿಂದ ₹1 ಕೂಡ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ದಿರ ಗೋವು ಇರೋ ತನಕ ಹೆಣ್ಣಾಗ್ಲಿ ಗಂಡಾಗ್ಲಿ ಇಟ್ಕೊಂಡು ಸಾಕುವಂತ ಒಂದು ವೃಂದಾವನ ಗೋಶಾಲ. ಸೊ ಈ ವೃಂದಾವನ ಗೋಶಾಲೆಯಲ್ಲಿ ಈಗ ನಮಗೆ ಮೇಜರ್ಲಿ ಇರೋದೇನಂದ್ರೆ, ಬಿಸಿಲು ಕಾಲ ಆದ್ರಿಂದ ಗೋವಿಗೆ ಈಗ ಅಮೌಂಟ್ ಶಾರ್ಟೇಜ್ ತುಂಬಾ ಇದೆ. ನಮಗೆ ನಾರ್ಮಲಿ 1 ತಿಂಗಳಕ್ಕಿಂತ ಜಾಸ್ತಿ ರಿಸರ್ವ್ ನಮ್ಮ ಅಕೌಂಟ್ ಅಲ್ಲಿ ಇರಲ್ಲ. ಸೊ ಈ ಸತಿ ಆ 1 ತಿಂಗಳು ಕೂಡ ಇಲ್ಲ. ಸೊ ಹಾಗಾಗಿ ಈಗ ಇನ್ನೊಂದು 15 ದಿನದಲ್ಲಿ ದುಡ್ಡು ಬರದೆ ಹೋದ್ರೆ ನಮ್ಮ ಹಸುಗಳಿಗೆ ನೆಕ್ಸ್ಟ್ ಮಂತಿನ ಹಸಿ ಹುಲ್ಲು, ಒಣ ಹುಲ್ಲಿಗೆ ಕೂಡ ತುಂಬಾ ಶಾರ್ಟೇಜ್ ಆಗುವಂತ ಪರಿಸ್ಥಿತಿ ಇದೆ. ಅದರಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ. ಸೊ ನಿಮ್ಮ ಕಡೆಯಿಂದ ಏನಾಗುತ್ತೋ ಅದನ್ನ ಕಾಂಟ್ರಿಬ್ಯೂಟ್ ಮಾಡಿ ಅನ್ನೋದು ತುಂಬಾ ದೊಡ್ಡ ಪ್ರಾರ್ಥನೆ. ಸೆಕೆಂಡು, ಭಗವಂತನ ಕೃಷ್ಣನ ದಯೆಯಿಂದ, ಭಗವಂತನ ಅನುಗ್ರಹದಿಂದ ನಮಗೆ ಇಷ್ಟು ಗೋವುಗಳನ್ನ ಸೇವೆ ಮಾಡುವಂತ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಎಷ್ಟೋ ಜನ ಕೇಳ್ತಾರೆ, ಸಾಕಾಗ್ಲಿಲ್ಲ ಅಂದ್ರೆ ತಮಗೆ ಯಾಕೆ ಸಾಕ್ತೀರಾ ಅಂತ. ಸೊ ಬೇರೆ ಎಲ್ಲಾ ಗೋಶಾಲೆಯಲ್ಲೂ ಇದೊಂದು ಸಮಸ್ಯೆ ಇದೆ. ಯಾಕಂದ್ರೆ ಯಾವಾಗ ಸಾಕ್ಬೇಕಾದವರು ರೈತರು ಇಟ್ಕೊಂಡು ಸಾಕೋದಿಲ್ಲ, ನಾವು ಇಟ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿ ನಮ್ಮಿಂದ ಆಗುವಷ್ಟು ಸೆಲ್ಫ್ ಸಸ್ಟೈನಿಂಗ್ ಮಾಡಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದೀವಿ. ಸೊ ಸೆಲ್ಫ್ ಸಸ್ಟೈನಿಂಗ್ ಮಾಡಕ್ಕೆ ತಮ್ಮಟ್ಟು ಆಯಿಲ್ ಗಣ ಹಾಕಿದ್ವಿ, ಎಣ್ಣೆ ಗಣ. ಸೊ ಅದೇನಾಗುತ್ತೆ ಅಂದ್ರೆ, ನಾರ್ಮಲ್ ಎಣ್ಣೆಕ್ಕಿಂತ ಇದೊಂದು ₹50 ಜಾಸ್ತಿ ಇರುತ್ತೆ. ₹50 ಜಾಸ್ತಿ ಇರತ್ತೆ ಅಂತ ಎಷ್ಟೋ ಜನ ತಗೊಂತಾ ಇಲ್ಲ. ನಿಮ್ ಕಡೆಯಿಂದ ಯಾರಾದ್ರೂ ಎಣ್ಣೆ ಆಯಿಲ್ ತಗೊಂತೀವಿ ಕಮಿಟ್ಮೆಂಟ್ ಇದ್ರೆ ಎಣ್ಣೆನೂ ಮತ್ತೆ ಶುರು ಮಾಡ್ಬೋದು. ನಿಮಗೆ ಇದರಷ್ಟು ಒಳ್ಳೆ ಕ್ವಾಲಿಟಿ ಅಷ್ಟು ಎಣ್ಣೆ ನಿಮಗೆ ಎಲ್ಲೂ ಸಿಗೋದಿಲ್ಲ. ಅದ್ರ ಒಳ್ಳೆ ಕ್ವಾಲಿಟಿ ಎಣ್ಣೆ. ಸೆಕೆಂಡು, ಇದನ್ನ ಸೆಲ್ಫ್ ಸಸ್ಟೈನಿಂಗ್ ಮಾಡಕ್ಕೆ ನಮ್ದೇ ಸ್ವಂತ ದುಡ್ಡಲ್ಲಿ ನಾವು ಇದು ಕ್ಯಾಲ್ಕಲೈನ್ ವಾಟರ್ಗೆ ತಮ್ಮ R&D ಮಾಡಿದ್ವಿ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಇಂದ ಯಾರಿಗೆ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತಾನೆ ಒಂದು ಆಲ್ಕಲೈನ್ ವಾಟರ್ ಮಾಡಿದೀವಿ. ಇದೊಂದು 1000 ಕ್ಯಾನ್ಸರ್ ಪೇಷಂಟ್ಸ್ ಆದ್ರು ನಮ್ಮ ಹತ್ರ ಆಲ್ಕಲೈನ್ ವಾಟರ್ ತಗೊಳಕ್ಕಾದ್ರೆ ಅವ್ರಿಗೆ ತಲೆ ಕೂದಲು ಹೇರ್ ಫಾಲ್ ಇಲ್ದಿರ, ಸೈಡ್ ಎಫೆಕ್ಟ್ಸ್ ಇಲ್ದಿರ, ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ, ಕ್ಯಾನ್ಸರ್ ಇಂದ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ ಇದರಿಂದ ಕ್ಯಾನ್ಸರ್ ಪೂರ್ತಿ ಹೊಟ್ಟೋಗಲ್ಲ. ಆದರೆ ಬಾಡಿ ಇಮ್ಯುನಿಟಿ ಮೇಂಟೈನ್ ಮಾಡಕ್ಕೆ, ಹಸಿವೆ ಆಗಕ್ಕೆ, ಚೆನ್ನಾಗಿ ಊಟ ಮಾಡಕ್ಕೆ ಇದೆಲ್ಲದಕ್ಕೂ ವ್ಯವಸ್ಥೆ ಮಾಡುವಂತ ಕುಡಿಯೋ ನೀರು. ಆಗ ಅದು ಕೂಡ 1000 ಜನ ತಗೊಂಡ್ರೆ ಕೂಡ ನಾವು ಯಾರನ್ನೂ ದುಡ್ಡಕ್ಕಿರೋದು ಬೇಡ. ಈ ತರ ನಾವೆಲ್ಲವನ್ನೂ ಸೆಲ್ಫ್ ಸಸ್ಟೈನಿಂಗ್ ಮಾಡಕ್ಕೆ ಎಲ್ಲವನ್ನೂ ಮಾಡ್ತಾ ಇದೀವಿ. ಆದ್ರೆ ನಮ್ಮಿಂದ ಆಗದೇ ಇರೋ ಪಕ್ಷದಲ್ಲಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಷ್ಟು ಬಿಟ್ರೆ ನಮಗೆ ಸೆಕೆಂಡು, ಇಲ್ಲಿ ಇದು ನಮ್ಮ ಸ್ಕೂಲ್ ಮೇಯಿಸಕ್ಕೆ ಇದಕ್ಕೆ ಕಳಿಸ್ತೀವಿ ಕಾಡಿಗೆ. ಹೋಗೋ ದಾರಿಯಿಂದ ಪಕ್ಕದ ರೈತರಿಂದ ಪ್ರತಿಯೊಬ್ಬರು ರೈತರಿಗೂ ನಾವು ಅಮೌಂಟ್ ಕೊಡಬೇಕು, ದುಡ್ಡು ಕೊಡಬೇಕು. ಇಲ್ಲಾಂದ್ರೆ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ಒಣ ಹುಲ್ಲು ತಗೊಂಡು ಕಾಡಿಗೆ ಹೋಗೋ ಜಾಗದಲ್ಲಿ ಹಸುಗಳಿಗೆ ಬಿದ್ದು ಕಾಲಿಗೆ ಏಟ್ ಆಗ್ತದೆ. ಸ್ವಲ್ಪ ಜಾಗ ರೆಡಿ ಮಾಡಿಸ್ಕೊಂತೀವಿ ಅಂದ್ರೆ ನಮ್ಮ ಹತ್ರ ಒಣ ಹುಲ್ಲು ತಗೊಳ್ಳಿಲ್ಲ ಅಂದ್ರೆ ನಾವು ಜಾಗ ಬಿಡಲ್ಲ ಅಂತ. ಸೊ ಒಣ ಹುಲ್ಲಿಗೆ ಕೊಡಕ್ಕೆ ದುಡ್ಡು ಇಲ್ಲ ಅಂದ್ರೂ ಕೇಳಲಿಲ್ಲ. ಈಗ ಒಣ ಹುಲ್ಲು ಈಗ ಈ ದುಡ್ಡು ಏನಾದ್ರು ಬಂದ್ರೆ ಅವ್ರಿಗೆ 1 ತಿಂಗಳಲ್ಲಿ ದುಡ್ಡು ಕೊಟ್ಟಿರ್ತಕ್ಕ ಕಮಿಟ್ಮೆಂಟ್ ಕೊಟ್ಟು ಆ ಜಾಗವನ್ನ ಕ್ಲೀನ್ ಮಾಡಿಸಿದೀವಿ. ಅದರಿಂದ ಏನಾಗಿದೆ, ಈಗ ನಮ್ಮ ಒಂದು ಗೋವು ಪಾರಿಜಾತ ಅಂತ, ಇವಳಿಗೆ ಯಾವತ್ತೂ ಹೋಗದೆ ಇರೋಳು ಕಾಡಿಗೆ ಒಂದು 2.5 ವರ್ಷ 3 ವರ್ಷ ಆಗಿದೆ. ಕಾಡಿಗೆ ಫಸ್ಟ್ ಟೈಮ್ ಹೋಗಿದ್ದಾಳೆ. ಅದೇ ಜಾಗದಲ್ಲಿ ಕಾಡಿಗೆ ಹೋಗೋ ಜಾಗದಲ್ಲಿ ಕಾಲು ಬಿದ್ದು ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗಿ ಅದು ಇವಾಗ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ. ಸೊ ಈ ತರ ನಮ್ಮ ರಾಮ ಇದ್ದ, ಅಂದ್ರೆ ಗೋಶಾಲೆ ಶುರು ಮಾಡಿದ್ದ ಫಸ್ಟ್ ಎಂಟ್ರಿ ಕೊಟ್ಟಿದ್ದವನೇ. ಆ ರಾಮ ಎಂತ ಸಾಧು ಅಂದ್ರೆ ತುಂಬಾ ಸಾಧು. ಅವನು ನಮ್ಮ ಹತ್ರ ಇಲ್ಲ, ನಮ್ಮ ಜೊತೆ ಇಲ್ಲ ಅನ್ನೋದೇ ಇವಾಗ ನಮಗೆ ಒಂಥರ ತುಂಬಾ ದುಃಖ ಆಗಿದೆ. ಯಾಕಂದ್ರೆ ಅವನು ಎಷ್ಟು ಸಾಫ್ಟ್ ಇದ್ದ ಅಂದ್ರೆ, ಅವನು ಯಾರನ್ನು ಅಟ್ಯಾಕ್ ಮಾಡ್ತಾ ಇರ್ಲಿಲ್ಲ, ತಮ್ಗೆ ಹೊಡಿತಾ ಇರ್ಲಿಲ್ಲ. ಏನೋ ಒಂದು ಕಾಲು ಏಟು ಬಿತ್ತು, ಅವ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ನಮ್ಮ ಡಾಕ್ಟರ್ ಇಲ್ಲಿ. ಆದ್ರೆ ನಮ್ಮ ಡಾಕ್ಟರು ಇನ್ನೊಂಚೂರು ಎಕ್ಸ್ರೇ ಮಾಡಿಸಿ ತಂದ್ಬಿಟ್ಟು ಅವರೇ ಪಾಪ ಅರೇಂಜ್ ಮಾಡಿ, ಫೋನ್ ಮಾಡಿ ಎಲ್ಲ ಅರೇಂಜ್ ಮಾಡಿದ್ರು. ಆದ್ರೆ ಅಲ್ಲಿಗೆ ಹೋದಾಗ ಎಕ್ಸ್ರೇ ಮಾಡಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅವ್ರು ವಾಪಸ್ ಬರ್ಬೇಕಾದ್ರೆ ಇಂಜೆಕ್ಷನ್ ಕೊಟ್ಟಿದ್ದು ಸೈಡ್ ಎಫೆಕ್ಟ್, ಇಲ್ಲಾಂದ್ರೆ ಏನಾಯ್ತೋ ಏನೋ. ಒಂದು ಕಾಲು ತೊಂದರೆ ಇದ್ದಿದ್ದು, ಇವಾಗ 2ನೇ ಕಾಲು ತೊಂದರೆ ಆಗೋಗಿ ಸಾಮಾನ್ಯ ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಈ ತರ ಸಾವಿರಾರು ಸಮಸ್ಯೆಗಳ ಮಧ್ಯದಲ್ಲಿ ಭಗವಂತನ ಕೃಷ್ಣ ದಯೆಯಿಂದ ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಇದೀವಿ. ನಮ್ದು ಮೇಜರ್ ಚಾಲೆಂಜ್ ಬರೀ ಇದು ಮಾತ್ರ ಅಲ್ಲ, ದುಡ್ಡು ಮಾತ್ರ ಅಲ್ಲ, ನಮ್ದೇ ಆದಂತ ಸ್ವಂತ ಜಾಗ ಇಲ್ಲ. ಸ್ವಂತ ಜಾಗ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ 170ಕ್ಕೂ ಜಾಸ್ತಿ ಹಸುಗಳಾಗ್ತದೆ. ಈ ಜಾಗ ತುಂಬಾ ಇಕ್ಕಟ್ಟಾಗ್ತದೆ. ಹಾಗಾಗಿ ಸ್ವಂತ ಜಾಗ ಮಾಡಲೇಬೇಕು. 3ನೇದು, ನಾವು ಕೆಲಸ ಮಾಡೋರು ಬರೀ 2-3 ಜನ ಇದ್ದೀವಿ. ಒಂದು ಯಾರಾದ್ರೂ ತಿಂಗಳಿಗೆ 1 ದಿನ 2 ದಿನ ನಿಮ್ದೇನಾದ್ರು ಐಡಿಯಾಸ್ ಇದ್ದು, ಇಲ್ಲ ಇಲ್ಲಿ ಬಂದು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಗೋವಿಗೆ ನಿಮ್ ಕಡೆಯಿಂದ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಕ್ಕಾದ್ರೆ ಅದಂತೂ ಖಂಡಿತ ಮಾಡ್ಬೋದು. ಇದೆಲ್ಲವೂ ಇಲ್ಲಿ ನಮ್ಮ ವೃಂದಾವನ ಗೋಶಾಲೆಯಲ್ಲಿ ನಡೀತಾ ಇದೆ.
ನಿಮ್ಮ ಕಡೆಯಿಂದ ಏನೇ ಡೌಟ್ಸ್ ಇದ್ರು, ಕ್ಲಾರಿಫಿಕೇಶನ್ ಇದ್ರು, ಕೆಳಗಡೆ ನಂಬರ್ಗೆ ಫೋನ್ ಮಾಡ್ಬೋದು. ಕೆಳಗಡೆ ಕೊಟ್ಟಿರುವಂಥ ಸ್ಕ್ಯಾನರು ಮತ್ತು ಏನು ಪೇಮೆಂಟ್ ಡೀಟೇಲ್ಸ್ಗೆ ಪೇ ಮಾಡ್ಬೋದು. ನಮ್ಮ ಬೃಂದಾವನ ಗೋಶಾಲೆ ಅಂತಂದ್ಬಿಟ್ಟು ಆನ್ಲೈನ್ ಸೈಟಲ್ಲೂ ಪೇ ಮಾಡ್ಬೋದು. ಆನ್ಲೈನ್ ಸೈಟಲ್ಲಿ ಪೇ ಮಾಡಿದ್ರೆ ರಿಸಿಪ್ಟ್ ನಿಮಗೆ ಇನ್ಸ್ಟೆಂಟಾಗಿ ಬರುತ್ತೆ. ನೀವು ಬೇರೆ ಫೋನ್ ನಂಬರ್ಸಿಗೆ ಪೇ ಮಾಡಿದ್ರೆ ನಮಗೆ ನೀವು ಡೀಟೇಲ್ಸ್ ಕಳಿಸ್ಬೇಕು. ನಾನು ಇಂಥ ನಂಬರಿಂದ ಇಷ್ಟು ಅಮೌಂಟು ನಿಮ್ಮ ನಂಬರಿಗೆ ಕಳಿಸಿ ಅಂತ ಇನ್ಫಾರ್ಮೇಷನ್ ಕಳಿಸಿದ್ರೆ ನಿಮಗೆ ನಾವು ರಿಸಿಪ್ಟ್ ಇಶ್ಯೂ ಮಾಡ್ತೀವಿ ಒಂದು ವಾರದಲ್ಲಿ. ಸೊ ಇದೆಲ್ಲವೂ ಪರಿಗಣನೆ ತಗೊಬೇಕು. ಯಾರಾದರೂ ಗೋಶಾಲೆನ ಬಂದು ನೋಡಬೇಕು ಅಂತ ಖಂಡಿತ ಬಂದು ನೋಡ್ಬೋದು. ಇಲ್ಲಿ ನಮ್ಮ ಗೋಗಳಿಗೆ ನಾವು ಹೊಟ್ಟೆ ಪೂರ್ತಿ ಹುಲ್ಲಾಕೋದೇ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೆಕೆಂಡ್ ಅದು ಹಸುಗಳು ಆರೋಗ್ಯವಾಗಿದೆಯಾ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಇದೆರಡಕ್ಕೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ಗೆ ಬೇರೆ ಯಾವುದಕ್ಕೂ ನಾವು ಇನ್ವೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬೇರೆಯವ್ರ ಥರ ನಮಗೆ ಯಾವುದೇ ಥರ ದೊಡ್ಡ ಬ್ಯಾಕಿಂಗ್ ಇಲ್ಲ. ದೇವಸ್ಥಾನ ಆಗಲಿ ಆಶ್ರಮದಾಗಲಿ ಯಾವುದೇ ಬ್ಯಾಕಿಂಗ್ ಇಲ್ಲ. ನಾವು 4 ಜನ ಸಾಧಾರಣ ಎಂಪ್ಲಾಯೀಸ್, ಸ್ಯಾಲರಿಡ್ ಪೀಪಲ್ ಮಾತಾಡುವಂಥ ಒಂದು ಚಿಕ್ಕ ಸೇವೆ ಕೃಷ್ಣನ ಪ್ರೇರಣೆಯಿಂದ ನಡೀತಾ ಇರೋದು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಈ ಕಷ್ಟದ ಪರಿಸ್ಥಿತಿಯಿಂದ ನಮಗೆ ಹೆಲ್ಪ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಿಸ್ತೀನಿ.